ಹಾಗಾಗಿ ಯಾರೆಲ್ಲ ಈ ಭೂಮಿ ಪೂಜೆ ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಸಮಯ ಈ ದಿನದಲ್ಲಿ ಕೆಲವೊಬ್ಬರೆಲ್ಲ ಏನು ಹೇಳ್ತಾರೆ, ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ತಿರೋ ತುಂಬ ಒಳ್ಳೆಯದು. ಸೂರ್ಯೋದಯಕ್ಕೆ ಮೊದಲೇ ಬರುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಭೂಮಿ ಪೂಜೆಗಳನ್ನು, ಶಂಕುಸ್ಥಾಪನೆಗಳನ್ನು ಕ್ರಮಬದ್ಧವಾಗಿ ಆಗಮಶಾಸ್ತ್ರ ರೀತಿಯ, ಎಷ್ಟೋ ಜನ ನಿಮಗೆ ನಿಮ್ಮ ಪುರೋಹಿತರು ಅಲ್ಲೇ ನಿಮಗೆ ಪುರೋಹಿತರುಗಳು ಸಿಗ್ತಾರೆ, ಅವ್ರ ಹತ್ರ ಯಾವ ರೀತಿ ಮಾಡಬೇಕು ನೋಡಿಕೊಂಡು ಆ ದಿನ ನಿಮಗೆ ಅವತ್ತು ತುಂಬ ಚೆನ್ನಾಗಿ ಭೂಮಿ ಪೂಜೆಯನ್ನು ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಬೇಗನೆ ಮನೆ ಕಟ್ಟಲಿಕ್ಕೆ ಅನುಕೂಲಗಳನ್ನ ತರುತ್ತೆ. ಇನ್ನು ಯಾರೆಲ್ಲ ಮನೆ ಕಟ್ಬಿಟ್ಟಿದ್ರೆ ಗೃಹ ಪ್ರವೇಶ ಮಾಡಬೇಕು ಅಂಥವ್ರು ಕೂಡ ತುಂಬ ಬಹಳ ವಿಶೇಷವಾಗಿರುವಂಥದ್ದು. ನೀವೇನು ಮಾಡಬೇಕು ಅಂತಂದರೆ ನೋಡಿ, ನಿಯಮಗಳಲ್ಲೇ ಬರುತ್ತೆ, ವಾಸ್ತು ಹೋಮವನ್ನು ಮಾಡಲೇಬೇಕು. ಕೆಲವರು ಗುರುಗಳೇ ಗೃಹ ಪ್ರವೇಶ ಮಾಡಬೇಕು, ಹೋಮ ಏನು ಬೇಡ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಏನೋ ಅವ್ರಿಗೇನೋ ಕಾರಣಾಂತರಗಳಿರುತ್ತೆ. ಆದರೆ ವಾಸ್ತುವಿನ ಹೋಮ ಮಾಡುವಂಥದ್ದು ತುಂಬ ಬಹಳ ಪ್ರಮುಖವಾಗಿರುವಂಥ ವಿಚಾರ. ನೋಡಿ, ಗೃಹ ಪ್ರವೇಶ ಅಂದಾಗ ನಾವು ಗೋಪೂಜೆ, ಗಂಗಾ ಪೂಜೆ, ದ್ವಾರ ಪೂಜೆಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀವಿ, ಹಾಲುಕ್ಸುವಂಥದ್ದು ಇದೆಲ್ಲ ಮಾಡ್ತೀವಿ. ಆದರೆ ಈ ವಾಸ್ತುವಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳೇಬೇಕು. ನೋಡಿ, ಎಲ್ಲರೂ ಏನು ಅನ್ಕೊಳ್ತಾರೆ, ಏನಕ್ಕೆ ವಾಸ್ತು ಹೋಮ ಮಾಡಬೇಕು ಅಂತಂದರೆ ಏನೋ ಮನೆ ನಮಗೆ ಏನೋ ಮನೆ ನಿರ್ಮಾಣದಲ್ಲಿ, ಕಟ್ಟಡ ನಿರ್ಮಾಣದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ, ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮಾತ್ರ ವಾಸ್ತು ಹೋಮ ಮಾಡಬೇಕು ಅಂತಲ್ಲ. ಯಾಕಂದರೆ ಆ ಭೂಮಿ ಒಳಗಡೆ ಏನಿರುತ್ತೋ ನಮಗೆ ಗೊತ್ತಿರೋದಿಲ್ಲ. ಇದನ್ನು ನಾವು ಶಲ್ಯ ದೋಷಗಳು ಅಂತ ಹೇಳ್ತೀವಿ. ನೀವು ಮನೆ ಕಟ್ಟುವಾಗ ಆ ಒಂದು ಸೈಟ್, ಯಾಕಂದರೆ ಇವಾಗೆಲ್ಲ ನಿಮಗೆ ಜಾಗ ಸಿಗಬೇಕು ಅಂತಂದು ಊರಿಂದ ಆಚರಣೆ ಸಿಗುತ್ತೆ, ಆ ಜಾಗಗಳಲ್ಲಿ ಏನಿದೆಯೋ ನಮಗೆ ಗೊತ್ತಿರಲ್ಲ. ಒಳಗಡೆ ಏನಾದರೂ ಮೂಳೆಗಳಿರ್ಬೋದು, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಿದ್ದರೂ ಕೂಡ, ಅಥವಾ ಹಳೆ ಮನೆಗೆ ಯಾವುದಾದ್ರೂ ಹಳೆ ಮನೆಗೆ ಸಂಬಂಧಪಟ್ಟಂತಹ ಈ ಹೆಂಚುಗಳಾಗ್ಬೋದು, ಅಥವಾ ಏನೇ ಒಂದು ವಸ್ತುಗಳಿದ್ದರೆ ಅದು ಶಲ್ಯ ದೋಷಗಳು ಅಂತ ಹೇಳ್ತೀವಿ. ಆ ರೀತಿ ಇದ್ದಾಗ ಮನೆಯಲ್ಲಿ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳನ್ನು ನೋಡುವುದು, ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ತುಂಬ ತೊಂದರೆಗಳಾಗುವಂತು. ಆ ಮನೆಗೆ ಹೋದ್ಮೇಲೆ ಎಷ್ಟೋ ಸಮಸ್ಯೆಗಳು. ತುಂಬ ಜನ ಹೇಳ್ತಾರೆ, ಗುರುಗಳೇ ಎಲ್ಲೋ ಬಾಡಿಗೆ ಇದ್ವಿ, ಅಲ್ಲೇ ತುಂಬ ಚೆನ್ನಾಗಿದ್ವಿ, ಇದು ಯಾವುದೋ ಹೊಸ ಮನೆಗೆ ಬಂದಮೇಲಿಂದಲೇ ನಮಗೆ ಸಮಸ್ಯೆಗಳು ಹೆಚ್ಚಾಗಿ, ಎಷ್ಟೋ ಜನ ಮನೆಯೇ ಅದನ್ನು ಮತ್ತೆ ಮಾರಿರೋದಲ್ಲೂ ನಮಗೂ ಕಣ್ಮುಂದೆ ಇದೆ. ಯಾಕಂದರೆ ಅವ್ರಿಗೆ ಆಗೋದಿಲ್ಲ, 1 ತಿಂಗಳು 2 ತಿಂಗಳು 3 ತಿಂಗಳಲ್ಲೆಲ್ಲ ಮನೆ, ಯಾಕಂದರೆ ನಿದ್ದೆ ಬರೋದಿಲ್ಲ, ಏನೋ ಸಮಸ್ಯೆಗಳು ಕಾಣುವಂಥದ್ದು, ಅಥವಾ ಸಾವು ನೋವುಗಳಾಗುವಂಥದ್ದು ಅದೆಲ್ಲ ಕೂಡ ಆಗ್ಬಿಡುತ್ತೆ. ಯಾಕಂದರೆ ಅದು ಎಲ್ಲ ಇಂಥದ್ದೇ ಸಮಸ್ಯೆ ಅಂತ ಇಲ್ಲ, ಆದರೆ ನಾವು ಅದಕ್ಕೆ ಮುಂಚೆನೇ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೇದಲ್ವಾ. ಅಲ್ಲಿ ಏನಿದೆಯೋ ಗೊತ್ತಿಲ್ಲ, ಏನೋ ನೆಗೆಟಿವ್ಸ್ ಇರ್ಬೋದು. ಯಾಕಂದರೆ ಆ ಸ್ಥಳದಲ್ಲಿ ಹಿಂದೆ ಏನಿತ್ತು ನಮಗೆ ಗೊತ್ತಿರೋದಿಲ್ಲ, ಯಾವುದೋ ದೇವಸ್ಥಾನ ಒಂದು ಅದು ಇರ್ಬೋದಿತ್ತು. ಯಾಕಂದರೆ ಆ ದೇವಸ್ಥಾನವನ್ನು ಅಲ್ಲಿ ನಿರ್ನಾಮ ಮಾಡಿ ಅಲ್ಲಿ ನಿಮಗೆ ಸೈಟ್ ಕೊಟ್ಟಿರ್ಬೋದು. ಸೊ ಏನೋ ಒಂದು ಆಗಿರುತ್ತೆ. ಮತ್ತು ಈಗ ಸರ್ಪ ಸಂಚಾರ ಕ್ಷೇತ್ರಗಳು ಅಂತ ಹೇಳ್ತೀವಿ ಕೆಲವೊಂದು, ಈ ಹುತ್ತ ಇರುವಂಥ ಕ್ಷೇತ್ರದಲ್ಲಿ ಮನೆ ಕಟ್ಟಲಿಕ್ಕೆ ನಮ್ಮ ವಾಸ್ತುವಿನಲ್ಲಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿದಾಗ ಅವಕಾಶವನ್ನೇ ಕೊಟ್ಟಿಲ್ಲ ಇಲ್ಲಿ. ಯಾಕಂದರೆ ಎಷ್ಟೋ ಜನ ನೋಡ್ಬೋದು, ನೀವು ಎಲ್ಲ ಕಡೆ ಹುತ್ತಗಳಿರುತ್ತೆ, ಇವಾಗೆಲ್ಲ ಹುತ್ತ ಹೊಡೆದಿರ್ತಾರೆ, ನಿಮ್ಗೆ ಗೊತ್ತಿರೋದಿಲ್ಲ, ಸೈಟ್ ಮಾಡಿರ್ತಾರೆ. ಹಾಗಾಗಿ ಆ ಹುತ್ತ ಇರುವಂತಹ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಯೋಗ್ಯವಲ್ಲ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಆ ರೀತಿ ಏನಾದರೂ ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ವಾಸ್ತು ಮತ್ತು ರಾಕ್ಷಸ ಬಾಧೆ ನಿವಾರಣೆಗೋಸ್ಕರ ರಾಕ್ಷೋಗ್ನ ಹೋಮಗಳನ್ನು ಮಾಡುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಹಿಂದಿನ ದಿನ, ನಾಳೆ ಬೆಳಗ್ಗೆ ಗೃಹ ಪ್ರವೇಶ ಅಂತಂದರೆ ನೋಡಿ, 2ನೇ ತಾರೀಕು ಗೃಹ ಪ್ರವೇಶ ಮಾಡ್ಕೊಳ್ಬೇಕು ಅಥವಾ 3ನೇ ತಾರೀಕು ಗೃಹ ಪ್ರವೇಶ ಮಾಡ್ಕೊಳ್ಬೇಕು ಅಂತಂದರೆ ಹಿಂದಿನ ದಿನ ಯಾವುದಿರುತ್ತೆ, 1ನೇ ತಾರೀಕು ಸಾಯಂಕಾಲದಲ್ಲಿ ನೀವು ವಾಸ್ತು ಮತ್ತು ಅಥವಾ ರಾತ್ರಿಯಲ್ಲಿ ವಾಸ್ತು ರಾಕ್ಷೋಗ್ನ ಹೋಮಗಳನ್ನು ನೀವು ಕಂಪಲ್ಸರಿ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಇದನ್ನು ಮಾಡಿಕೊಂಡೇ ಬೆಳಗ್ಗೆ ಗೃಹ ಪ್ರವೇಶಗಳು, ಪ್ರಾತಃ ಕಾಲದಲ್ಲಿ ಒಳ್ಳೆಯ ಒಂದು ಲಗ್ನವನ್ನು ನೋಡ್ಕೊಳ್ತಾ ಒಳ್ಳೆಯ ಒಂದು ಮುಹೂರ್ತವನ್ನು ನೀವು ನೋಡಿಕೊಂಡು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ರಾಹುಕಾಲ, ಯಮಗಂಡ ಕಾಲಗಳನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಯಾಕಂದರೆ ರಾಹುಕಾಲ ಮತ್ತು ಗುರುವಾರ ಆಗಿರೋದ್ರಿಂದ ನಿಮಗೆ ಸೂರ್ಯೋದಯಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಅದೆಲ್ಲ ಯಮಗಂಡ ಕಾಲ ಬಂದ್ಬಿಡುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀವು ಯಾವ ಒಂದು ಸಮಯದಲ್ಲಿ ನಮಗೆ ಚೆನ್ನಾಗಿರುತ್ತೆ ಅದನ್ನು ನೋಡ್ಕೊಂಡು ನೀವು ಏನು ಈ ಪೂಜೆಗಳನ್ನು ಮಾಡ್ಕೊಳ್ಬೇಕು. ಅದರಲ್ಲಿ ತುಂಬ ಇಂಪಾರ್ಟೆಂಟು ಗೋಪೂಜೆ ಮತ್ತು ಗಂಗಾ ಪೂಜೆ ಮಾಡ್ಕೊಳ್ಳುವಂಥದ್ದು, ಅಥವಾ ದ್ವಾರ ಪೂಜೆ ಮಾಡ್ಕೊಳ್ಳುವಂಥದ್ದು. ನೋಡಿ, ಮನೆಯಲ್ಲಿ ದ್ವಾರ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ನಾವು, ನಿಮ್ಮ ಮುಖ್ಯ ದ್ವಾರಕ್ಕೆ ಅಲ್ಲಿ ತುಂಬ ವಿಶೇಷವಾಗಿ ಮಹಾಲಕ್ಷ್ಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಾವು ಅಲ್ಲಿ ಆರಾಧನೆ ಮಾಡಿ ಪೂಜೆ ಮಾಡ್ತಾ ಇರ್ತೀವಿ. ಆ ಒಂದು ದ್ವಾರ ಪೂಜೆಯನ್ನು ಮಾಡಿಕೊಂಡು ಒಳಗಡೆ ಪ್ರವೇಶ ಮಾಡಿ ಹಾಲುಕ್ಸಿದ ನಂತರ ನೀವೇನಾದರೂ ಪೂಜೆಗಳು ಮಾಡ್ಕೊಳ್ಬೋದು. ಎಷ್ಟೋ ಜನ ಈ ಸತ್ಯನಾರಾಯಣ ವ್ರತಗಳನ್ನು ಮಾಡ್ಕೊಳ್ತೀರಾ, ಅಥವಾ ಅಷ್ಟಲಕ್ಷ್ಮಿ ಆರಾಧನೆ ಮಾಡುವಂಥದ್ದು, ಸುದರ್ಶನ ಹೋಮಗಳನ್ನು, ಲಕ್ಷ್ಮೀ ನರಸಿಂಹ ಹೋಮಗಳನ್ನು, ಅಥವಾ ರುದ್ರಾಭಿಷೇಕಗಳನ್ನು ಮಾಡಿಸುವಂಥದ್ದು, ಶಿವನಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ತಾ ಇರ್ತೀರ. ಕೆಲವೊಬ್ಬರು ಕಲ್ಯಾಣೋತ್ಸವಗಳನ್ನು ಮಾಡ್ಕೊಳ್ತಾರೆ. ಇದೆಲ್ಲ ಮಾಡ್ಬೋದು, ಇದೆಲ್ಲ ಅದು ಬೇರೆ ವಿಚಾರ. ಆದರೆ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ವಾಸ್ತು ಹೋಮ, ರಾಕ್ಷೋಗ್ನ ಹೋಮಗಳು, ಮತ್ತು ನಿಮ್ಮ ಅಲ್ಲಿ ಕುಲದೇವರ ಹೋಮಗಳು ಕೂಡ ಅಲ್ಲಿ ಆಗಬೇಕು ಆ ಒಂದು ಮನೆಯಲ್ಲಿ. ಯಾಕಂದರೆ ಪ್ರಪ್ರಥಮ ಬಾರಿಗೆ ನಿಮ್ಮ ದೇವರನ್ನು ಮನೆ ಒಳಗಡೆ ತೊಗೊಂಡೋಗಿರ್ತೀರ, ಆ ಮನೆದೇವರಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಹಾಲುಕ್ಸುವಂಥದ್ದು, ಮತ್ತು ಅಲ್ಲಿ ದ್ವಾರ ಪೂಜೆ ಮಾಡುವಂಥದ್ದು ಇದೆಲ್ಲ. ಮತ್ತು ಗಂಗಾ ಪೂಜೆ ತುಂಬ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಮನೆ ಒಳಗಡೆ ಆ ಗಂಗೆ ಸಮೇತವಾಗಿಯೇ ನೀವು ಹಸುಗಳನ್ನ ಕರ್ಕೊಂಡು ಹೋಗೋದಾಗಲಿ, ನಿಮ್ಮ ಮನೆದೇವರನ್ನು ತೊಗೊಂಡೋಗೋದು ಈ ಗಂಗಾ ಪೂಜೆ ಮಾಡ್ಕೊಂಡೇ ಹೋಗ್ಬೇಕು. ಯಾಕಂದರೆ ಒಂದು ಮನೆಯಲ್ಲಿ ಒಂದು ಏನು
ಒಂದು ನೀರಿನಿಂದ ಬರುವಂಥ ಯಾವುದೇ ಸಮಸ್ಯೆಗಳು ಕೂಡ ಇರಬಾರ್ದು. ಗಂಗಾ ಮಾತೆ ನಮ್ಮನ್ನು ಕಾಪಾಡಲಿ. ಯಾಕೆಂದರೆ ನೀರಿಲ್ಲ ಅಂತಂದರೆ ನೋಡಿ ನಮಗೆ ನಮ್ಮ ಜೀವನದಲ್ಲಿ ಯಾವುದೂ ಕೂಡ ಸಾಗೋದಿಲ್ಲ. ಹಾಗಾಗಿ ಆ ಒಂದು ಗಂಗಾ ಪೂಜೆ ಮಾಡ್ಕೊಳ್ತಾ ಗಂಗಾ ಭಾಗೀರಥಿಯ ಒಂದು ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಂಡು ಸತಿಪತಿ ಸಮೇತವಾಗಿ ಗೃಹ ಪ್ರವೇಶವನ್ನು ಒಳಗಡೆ ಪ್ರವೇಶ ಮಾಡಿಕೊಂಡು ಅದಾದ ನಂತರ ನಿಮ್ಗೆ ಯಾವ ಪೂಜೆ ಬೇಕಾದರೂ ಮಾಡ್ಕೊಳ್ಬೋದು. ಕೆಲವರು ಕೇಳ್ತಾರೆ ಸತ್ಯನಾರಾಯಣ ವ್ರತ ಮಾಡಲೇಬೇಕಾ ಅಂತ ನೋಡಿ. ಯಾಕೆಂದರೆ ಅದು ಎಲ್ಲ ಕೆಲವೊಂದು ಒಂದು ಮಾಡ್ಕೊಳ್ತಾ ಬಂದಿರ್ತಾರೆ ಎಷ್ಟೋ ಜನ. ಹಾಗಾಗಿ ಅದರದ್ದು ಏನು ಸಮಸ್ಯೆಗಳೇನು ಇರೋದಿಲ್ಲ. ಹಾಗಾಗಿ ನಿಮಗೆ ಅವಕಾಶ ಇದ್ದರೆ ಮಾತ್ರ ಸತ್ಯನಾರಾಯಣ ವ್ರತ ಮಾಡ್ಕೊಳ್ಬೋದು. ಇಲ್ಲಾಂದರೆ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ.